ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬಜಲ್ ಲಾಗ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದರೆ ರಾಜೀವ್ ನಗರಕ್ಕೆ, ಮೈಸೂರಿನಲ್ಲೇ ಇರುವಂತಹ ರಾಜೀವ್ ನಗರಕ್ಕೆ ನಾವಿವತ್ತು ಬಂದಿದ್ದೀವಿ. ಅಂದರೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಡಬೇಕಿತ್ತು ನಮ್ಮ ಸ್ನೇಹಿತರಿಗೆ. ಹಾಗೆ ಅಲ್ಲಿ ಊಟಕ್ಕೆ ಕೂಡ ಡಿನ್ನರ್ಗೆ ನಮ್ಮನ್ನ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಬಂದಿದ್ವಿ. ಇವ್ರ ಮನೆಗೆ ನಾವು ಹೋಗ್ತಿರೋವಂಥದ್ದು. ಇವಾಗ ಏನು ನೋಡ್ತಿದ್ವಿ ಅವ್ರ ಮನೆಗೆ ನಾವು ಹೋಗ್ತಿರೋವಂಥದ್ದು. ಇದೇನೇ ಅವ್ರ ಮನೆ. ನಾವು ಇಡೀ ಫ್ಯಾಮಿಲಿ ತುಂಬ ಜನ ಹೋಗಿದ್ವಿ. ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು. ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀವೇ ನೋಡಿ ಹೇಗೆ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಅಂತ ಹೇಳಿ. ಚೆನ್ನಾಗಿದೆ ಪಾಲಿಸಿ ಎಲ್ಲ ಭಯ, ಚೆನ್ನಾಗಿದೆ ಪಾಲಿಸಿ. ನಮಗೆ ನಿಮ್ಮ ಪದ್ಧತಿ ಇಷ್ಟ. ವಾವ್, ನೋಡಿ ಚೆನ್ನಾಗಿ ಮಾಡಿರಿ. ಗೈಸ್, ಇವರು ನಮ್ಮ ಸ್ನೇಹಿತರು ಮುಸ್ಲಿಮ್ಸು. ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು. ಯಾವಾಗಲೂ ಅಷ್ಟೇ ಅವರು ನಮ್ಮ ಮನೆಗೆ ಬರ್ತಿರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತಿರ್ತೀವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾವಾಗಲೂ ನಾವು ಅವ್ರ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ದೀವಿ. ಅಂದರೆ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಹೇಗಿರ್ತಾರೆ ಆ ಥರ ಇದ್ದೀವಿ. ತುಂಬ ಖುಷಿ ಆಯಿತು ನಮಗಂತೂ ಅಲ್ಲಿ ಹೋಗಿ. ಆದರೆ ಪುಣ್ಯಣ್ಣ ಆಂಟಿ ಅವರೆಲ್ಲ ಬಂದಿದ್ದು ಫಸ್ಟ್ ಟೈಮ್. ಅವರು ಕೂಡ ತುಂಬ ಖುಷಿಪಟ್ಟರು. ಎಲ್ಲ ಚೆನ್ನಾಗಿತ್ತು ಮನೆಯೆಲ್ಲ ನೋಡಿಕೊಂಡು. ಹಾಗೆ ಮತ್ತು ನಾವು ಇನ್ನೊಂದು ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು. ಹಾಗಾಗಿ ಎಲ್ಲರೂ ಇಲ್ಲೇ ಕೂರಿಸಿ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಹೇಳಿ ಹೊರಟಿದ್ವಿ. ಅದಕ್ಕೂ ಮುಂಚೆ ಹಾಗೆ ಮನೆಯೆಲ್ಲ ನೋಡ್ಕೊಂಬರೋಣ ಮೇಲೆ ಹೇಗಿದೆ ಅಂತ ಹೇಳಿ ಎಲ್ಲರೂ ಮೇಲ್ಗಡೆ ಎಲ್ಲ ಬಂದ್ವಿ. ನೀವೇ ನೋಡ್ತಿರ್ಬೋದು, ಇವರೇ ಗಂಡ ಹೆಂಡತಿ ಇಬ್ರು. ಅವರು ಆ ಕಡೆ ಇದ್ರಲ್ಲ, ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾವಾಗಲೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಮಗೆ ನಮ್ಮ ಓನ್ ಸಿಸ್ಟರ್, ಓನ್ ಬ್ರದರ್ ಏನೋ ಅನ್ನೋ ಫೀಲ್ ಆಗುತ್ತೆ ಅವ್ರ ಹತ್ರ ಹೋದಾಗೆಲ್ಲ, ಅಥವಾ ಅವ್ರು ನಮ್ಮ ಹತ್ರ ಬಂದಾಗೆಲ್ಲ. ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಫೋಟೋ ಪಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಸಿಸ್ಟರ್ ನಾನು ಒಂದು ಫೋಟೋ ಪಿಕ್ ಮಾಡ್ಕೊಂಡ್ವಿ. ನಾವು ಆಲ್ಮೋಸ್ಟ್ ನನ್ನ ತಮ್ಮಂದು ಇನ್ವಿಟೇಷನ್ ಕಾರ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಾಯ್ತು ಎಲ್ಲ ಕಡೆನೂ. ಇನ್ನು ಸ್ವಲ್ಪ ಇರೋದ್ರಿಂದ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾವು ಇಲ್ಲೂ ಎಲ್ಲ ಕೊಟ್ಟು ಮುಗಿಸ್ಕೊತಾ ಇದ್ವಿ. ಅಂದರೆ ನಾವು ಇನ್ನೂ ಪರಿಚಯ ಇರೋರು ಎಷ್ಟು ಜನ ಸಿಗಲಿಲ್ಲ, ಅಲ್ಲಿ ಮಿಸ್ ಆದರು. ಸೊ ಅವ್ರಿಗೂ ಕೂಡ ಇನ್ನೊಂದು ದಿನ ಬಂದು ನಾವು ಕೊಡಬೇಕು. ಹಾಗಾಗಿ ಇಲ್ಲಿ ಈಗ ಸದ್ಯಕ್ಕೆ ಇಷ್ಟ ಆಗುತ್ತೆ. ಆಲ್ರೆಡಿ ಲೇಟ್ ಆಗಿತ್ತು, ಲೇಟ್ ನೈಟ್ ಆಗಿತ್ತು ಅಂತಲೇ ಹೇಳ್ಬೋದು. 10:30 ಆಗಿತ್ತು. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾವು ಫಾಸ್ಟಾಗಿ ಊಟನೂ ಮಾಡ್ಕೊಂಡ್ವಿ. ಅಂದರೆ ಫಸ್ಟ್ ಕಾರ್ಡ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡು, ಬಟ್ ಅವ್ರು ಊಟ ಮಾಡೋ ತನಕ ಬಿಡಲೇ ಇಲ್ಲ. ಹಾಗಾಗಿ ಅವ್ರ ಮಗಳು 7 ದೊಡ್ಡವಳು, ಅವ್ರಿಗೆ 3 ಮೆಂಬರ್ಸ್ ಮಕ್ಕಳಿದ್ದಾರೆ. ಒಂಥರ ಕ್ಯೂಟ್ ಆಗಿದ್ದಾರೆ ಎಲ್ಲ ಮಕ್ಕಳು. ಮನೆಯವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು. ಅವ್ರ ಅಪ್ಪ ಅಮ್ಮ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಅವರು ಕೂಡ ಗಂಡ ಹೆಂಡತಿ ನಮ್ಮ ಜೊತೆ ಬಂದರು. ಅವರ ಕಸಿನ್ ಸಿಸ್ಟರ್ ಇದ್ದಾರೆ, ಅವ್ರ ಮನೆಗೆ ಕೊಡಿಸಿ. ಮತ್ತು ಇನ್ನೊಬ್ಬರು ರಾಹಿಲ್ ಅಂತ ನಮ್ಮ ಹುಡುಗ, ತುಂಬ ಬೇಕಾಗಿರೋಂಥ ಹುಡುಗ, ಅವನನ್ನು ಕೂಡ ಅವ್ರ ಮನೆಗೆ ಬಂದ್ವಿ. ನೋಡಿ, ಇದು ಅವ್ರ ಮನೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆಗಳೆಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮಗಂತೂ ಸಖತ್ ಖುಷಿ ಆಯಿತು. ನಮ್ಮ ರಾಹಿಲ್ ಮನೇಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಇನ್ನು ನೆಕ್ಸ್ಟು ಕೊಡಬೇಕಿತ್ತು, ಅವರೆಲ್ಲ ಸಿಗಲಿಲ್ಲ. ಕಾರಣಾಂತರಗಳಿಂದ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು. ಆ್ಯಂಡ್ ನಮ್ಮ ಶಾಪ್ ಅವರೇ ಆಗಿರೋದ್ರಿಂದ ಅವರು ಕೂಡ ಅವರು ಶಾಪೆಲ್ಲ ಕ್ಲೋಸ್ ಮಾಡಿರಲಿಲ್ಲ. ಹಾಗಾಗಿ ಅವ್ರು ಸಿಗಲಿಲ್ಲ. ಮತ್ತೆ ಇನ್ನೊಂದು ದಿನ ಬರೋಣ ಅಂತ ಹೊರಟ್ವಿ. ಆ್ಯಂಡ್ ನಮ್ಮ ಜಬರ್ದಸ್ತ್ ಅಂತ ಕರಿತೀವಿ ನಾವು, ಅವ್ರ ಹೆಸರು ತಬ್ರೇಜ್ ಅಂತ ಹೇಳಿ ನಾವು ಜಬರ್ದಸ್ತ್ ಅಂತ ಕರಿತೀವಿ. ಅವ್ರ ಮನೇಲಿ ಅಡುಗೆ ಅಂತೂ ಸೂಪರಾಗಿ ಮಾಡಿದರು. ಗಿ ರೈಸ್ ಇರ್ಬೋದು, ಚಿಕನ್ ಕರಿ ಇರ್ಬೋದು, ಆ್ಯಂಡ್ 2 ಥರ ಸ್ವೀಟು ಕೂಡ ಮಾಡಿದರು. ಸಕ್ಕತ್ ಇಷ್ಟ ಆಯಿತು. ಇದು ಬಂದು ಇನ್ಫೋಸಿಸ್ ಗೇಟು. ನಾವು ಇನ್ಫೋಸಿಸ್ ಗೇಟ್ ಆ ರೋಡಲ್ಲಿ ರಿಟರ್ನ್ ಆಗ್ತಾಯಿದ್ವಿ ಮನೆಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತು ಅಂತಲೇ ಹೇಳ್ಬೋದು. ಫೈನಲಿ ಮನೆಗೆ ಬಂದ್ವಿ. ಹೊರಗಡೆ ಹೋಗಿದ್ವಿ, ಅದು ಮುಗಿಸ್ಕೊಂಡು. ಪಾಪಕ್ಕೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಂಗಾಗಿ ಟ್ಯಾಬ್ಲೆಟ್ ತಗೋತಿದ್ದಾಳೆ. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗೀತು. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಮನ ಕಮೆಂಟ್ ಮಾಡಿ.